ಆರೋಗ್ಯ ಮತ್ತು ಸಂಸ್ಕೃತಿ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಇವತ್ತಿನ ವಿಷಯ ಬಂದ್ಬಿಟ್ಟು ಮಕ್ಕಳಿಗೆ ಇವತ್ತು ಒಬ್ರು ಕೇಳಿದ್ರು ನನ್ನನ್ನು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿಯಾಗಿ ಇವತ್ತೇನು ಕೇಳಿದ್ರು ಅಂತಂದರೆ, ಅಪ್ಪ ಬಂದ್ಬಿಟ್ಟು ನನ್ನ ಮಗಳು ಏನು ವೆಜಿಟೇಬಲ್ಸ್ ಏನು ತಿಂತಿಲ್ಲ, ಏನು ಮಾಡಬೇಕು ಮೇಡಮ್ ಅಂತ ಕೇಳಿದ್ರು. ಸೊ ಇದಕ್ಕೆ ಏನು ಹೇಳಿದ್ದೀನಿ ಅಂತಂದರೆ, ನಾನು ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಹೇಳಬೇಕು, ವೆಜಿಟೇಬಲ್ಸು ಫ್ರೂಟ್ಸು ತಿಂದಾಗ ಮಕ್ಕಳಿಗೆ ಏನು ಬರುತ್ತೆ, ಬಾಡಿಗೆ ಸಿಗುತ್ತೆ ಅನ್ನೋದನ್ನ ಫಸ್ಟ್ ಆಫ್ ಆಲ್ ಮಕ್ಕಳು 8th 9th 10th ಓದ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಹೇಳಬೇಕು. ನೀವು ಸೈನ್ಸಲ್ಲಿ ಪ್ರೋಟೀನ್ಸ್, ಫೈಬರ್, ವಿಟಮಿನ್ ಸಿ, ವಿಟಮಿನ್ ಬಿ12 ಪ್ರತಿಯೊಂದು ಕಂಟೆಂಟ್ ಕೂಡ ಯಾವುದ್ರಲ್ಲಿ ಸಿಗುತ್ತೆ ಅನ್ನೋದು ಸೈನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಅವರಿಗೆ ಅದನ್ನ ತಿಳಿ ಹೇಳಬೇಕು. ನಿಮ್ಗೆ ಯಾವ್ದ್ರ ಮುಖಾಂತರ ನಿಮ್ ಪಾಠ ಮಾಡಿ ಹೇಳಿದಾರೋ ಅದನ್ನೇ ಲೈಫ್ ಸ್ಟೈಲಲ್ಲಿ ಅಪ್ಲೈ ಮಾಡ್ಕೋಬೇಕು ಒಂದು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ತಂದೆ ತಾಯಿಯಿಂದ ಮಾಡ್ಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತಂದ್ರೆ, ನಿಮ್ಮ ಅಪ್ಪ ಮೇನ್ಲಿ ಕೇಳಿದ್ ನನ್ಗೆ ಅಪ್ಪ. ಸೊ ಅಪ್ಪನಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಅಪ್ಪ ಹೇಳಬೇಕು, ನಿಮ್ಮ ಅಮ್ಮ ಹೊಟ್ಟೆಯಲ್ಲಿರುವಾಗ ಹಣ್ಣು ತರಕಾರಿ ಎಲ್ಲ ಹೆಲ್ದಿ ಫುಡ್ ತಗೊಂಡು ನಿನಗೆ ಬೇಕಾಗಿರುವಂತ ಒಂದು ಒಳ್ಳೆ ರೂಪನ ಕೊಟ್ಟು ನಿನ್ನ ಭೂಮಿ ಮಧ್ಯದಲ್ಲಿ ಬಿಟ್ಟಿದ್ದಾರೆ. ಆ ಆರೋಗ್ಯನ, ಆ ಒಂದು ಸೌಂದರ್ಯನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಿನ್ನ ಕೈಯಲ್ಲಿದೆ. ಸೊ ನೀನು ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ ತಿನ್ನೋದ್ರಿಂದ ಬಾಡಿಯಲ್ಲಿ ಬೇಕಾಗಿರೋ ಅಂಶ ಉತ್ಪತ್ತಿಯಾಗಿ ನಮ್ಮ ಮುಖದಲ್ಲಿ ಕಾಂತಿ, ಹೊಳಪು, ಪ್ರತಿಯೊಂದು ಕೂಡ ಇಮ್ಯುನಿಟಿ ಸಿಸ್ಟಮು ಪ್ರತಿಯೊಂದು ಕೂಡ ಬಿಲ್ಡ್ ಮಾಡುತ್ತೆ ಅನ್ನೋದನ್ನ ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಹೇಳಬೇಕು. ಇನ್ನೊಂದು ವಿಷಯ ಏನು ಅಂತಂದ್ರೆ, ನಾನು ಎಲ್ಲರಿಗೂ ಬೈತೀನಿ ಆ್ಯಕ್ಚುಲಿ, ಹಣ್ಣುಗಳು ಫ್ರೂಟ್ಸ್ಗಳು ತಿಂದಿಲ್ಲ ಅಂತಂದ್ರೆ ದಯವಿಟ್ಟು ಮಕ್ಕಳು, ನೀವು 10th ಓದ್ತಾ ಇದ್ದೀರಾ, ಬೇಡ ಓದ್ಬೇಡಿ, ಬಿಟ್ಬಿಡಿ, ಇಲ್ಲೇ ಸ್ಟಾಪ್ ಮಾಡಿ ಅಂತ. ಯಾಕೆ ಹೇಳ್ತೀನಿ ಆ ವರ್ಡ್ ಅಂತಂದ್ರೆ, ಸ್ಕೂಲಲ್ಲೂ ಹೇಳ್ತಾರೆ ಟೀಚರ್ಸು, ನೀವು ತಿಂದಾಗ ನಿಮಗೆ ಬಾಡಿಯಲ್ಲಿ ಏನು ಸಿಗುತ್ತೆ, ಫೈಬರ್ ಸಿಗುತ್ತೆ, ಪ್ರತಿಯೊಂದು ಕೂಡ ಬಿಡಿಸಿ ಹೇಳಿರ್ತಾರೆ. ಅದು ನಾವು ಕಲ್ತ್ಕೊಂಡ್ಬಂದಿರೋದು, ನೀವು ತಿಳಿತಾ ಇರುವಂಥದ್ದು. ಸೊ ಅಂತ ಮಕ್ಕಳಿಗೆ ನೀವು ಕಲ್ತ್ಕೊಂಡ್ಬಂದಿರೋದ್ರಿಂದ ದಯವಿಟ್ಟು ಮಾಡ್ತಾ ಇರೋ ಮಿಸ್ಟೇಕ್ನ ಸ್ಟಾಪ್ ಮಾಡಿ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಅನ್ನ ತಗೊಳ್ಳಿ. ಹೆಲ್ತ್ ಬಗ್ಗೆ ಈಗಿನ ಕಾಲದಲ್ಲಿ, ಆಗಿನ ಕಾಲದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಅಪ್ಪ ಅಮ್ಮಂದಿರು ಬೆಳೆದಿರುವಂತ ತರಕಾರಿನ ನಾವು ತಿಂತಾ ಇದ್ವಿ. ಸೆಗಣಿಯಲ್ಲಿ ಹಾಕಿ ಬೆಳೆಸಿರುವಂತ, ತಿಳಿಸಿ ಆ ಗೊಬ್ಬರನ ಮಾಡಿರುವಂತ ತರಕಾರಿಗಳನ್ನ ನಾವು ಉಪಯೋಗಿಸ್ತಾ ಇದ್ವಿ. ಈಗಿನ ಕಾಲದಲ್ಲಿ ಜನರೇಷನ್ ಹಾಗಲ್ಲ, ಪ್ರತಿಯೊಂದು ಕೂಡ ಕೆಮಿಕಲ್ ಇಂದಾನೆ ಬೆಳೆಸ್ತಾ ಇದ್ದಾರೆ. ಪ್ಲಸ್ ವೆಜಿಟೇಬಲ್ ಕೂಡ ಇಂಜೆಕ್ಷನ್ ಕೊಟ್ಟು ಬೆಳೆಸ್ತೀವಿ ಅಂತ ಕೆಲವರು ಹೇಳ್ತಾರೆ. ಸೊ ಅದರಿಂದ ಮಕ್ಕಳಿಗೆ ಬರೀ 20% ಅಷ್ಟೇ ಸಿಗೋದು ಬಾಡಿಗೆ. ನಾವೇನು ತಿಂತೀವೋ ಆ ಫುಡ್ಡಲ್ಲಿ ನಮಗೆ ಬರೀ 20% ಅಷ್ಟೇ ಸಿಗೋದು, 80% ಕೂಡ ಸಿಗಲ್ಲ. ಸೊ ದಯವಿಟ್ಟು ಪ್ರೋಟೀನ್ಸ್, ಫೈಬರು, B12, ವಿಟಮಿನ್ ಸಿ, ಏನೇ ಕಂಟೆಂಟ್ ನಮಗೆ ವೆಜಿಟೇಬಲ್ ಸಿಗುತ್ತೆ ಅಂತಂದ್ರೆ ತಿಂತ ಮಕ್ಕಳು ಎಂಜಾಯ್ ಮಾಡಿ. ಫಸ್ಟ್ ಆಫ್ ಆಲ್ ಯಾವುದೇ ಫ್ರೂಟ್ಸ್ ನಮಗೆ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ತಂದೆ ತಾಯಿಗೆ ಹೇಳ್ಕೊಡ್ಬೇಕು, ಎಂಜಾಯ್ ಮಾಡ್ಕೊತೀನಿ, ತಿನ್ನಕ್ಕೆ ಟ್ರೈ ಮಾಡು ಅಟ್ಲೀಸ್ಟ್. ಇಲ್ಲ ಸ್ವಲ್ಪನೇ ದಿನಚರಿಯಲ್ಲಿ ಸ್ವಲ್ಪದಾಗಿ ಬಳಸಿ ಅಂತ. ಅದರಲ್ಲಿ ಸ್ಕೂಲಲ್ಲಂತೂ ಕೆಲವೊಂದು ಸ್ಕೂಲಲ್ಲಿ ಮೆಚ್ಕೊಳ್ಬೇಕಾಗಿದ್ದು ಏನು ಅಂತಂದರೆ, ಒಂದು ಬಾಕ್ಸು ಶಾರ್ಟ್ ಬ್ರೇಕ್ ಅಂತ ಕೊಟ್ಟಾಗ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ನ ಕಳಿಸಿ ಅಂತ ಹೇಳ್ತಾರೆ. ಸೊ ಕಂಪಲ್ಸರಿಯಾಗಿ ತಿನ್ನಬೇಕು ಅಂತ ಕೆಲವು ಸ್ಕೂಲಲ್ಲಿ ಕಂಪಲ್ಸರಿ ಮಾಡಿದ್ದಾರೆ. ಅಂಥ ಸ್ಕೂಲಲ್ಲಿ ಪೇರೆಂಟ್ಸ್ ಅವರು ಹಾಕೋದು ಒಳ್ಳೆಯದು, ಉತ್ತಮ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಪಿಜ್ಜಾ, ಬರ್ಗರ್, ಪಾನಿಪುರಿ, ಅದೇನೋ ಮೊಮೋಸು ಏನೇನೋ ಸಿಗುತ್ತೆ, ಅದಕ್ಕೆಲ್ಲ ಅಡಿಕ್ಟ್ ಮಾಡೋದಕ್ಕಿಂತ ಅದನ್ನ 3 ತಿಂಗಳಿಗೊಂದ್ಸಲಿ ತಿನ್ನೋದನ್ನ, ಅದನ್ನ ಪೂರ್ತಿಯಾಗಿ ನಿಲ್ಸಿ ಅಂತ ನಾವಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಮಕ್ಕಳು ಅದಕ್ಕೆ ಆಲ್ಮೋಸ್ಟ್ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ತಿಂದು ಆಚೆ ಕಡೆ ಲೇಸು ಅವೆಲ್ಲ ತಿಂತಾರೆ. ಮೇಡಮ್ ನನ್ನ ಮಕ್ಕಳು ತಿನ್ನೋದೇ ಇಲ್ಲ ಅಂತ ಕೇಳ್ತಾರೆ. ಆ ಫುಡ್ಡನ್ನು ಅವಾಯ್ಡ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ನೀವು ತಿಳಿ ಹೇಳಿ ಮಕ್ಕಳಿಗೆ, ಅದನ್ನ ಅವಾಯ್ಡ್ ಮಾಡಿ ಫ್ರೂಟ್ಸ್ ಅನ್ನ ಕೊಡಿ. ಫ್ರೂಟ್ಸ್ ಅಲ್ಲಿ ವೆಜಿಟೇಬಲ್ಸ್ನ ಬಜ್ಜಿ, ಬೋಂಡ ಆ ಥರ ಮಾಡಿದಾಗ ಅದ್ರ ಮಿಡ್ಲಲ್ಲಿ ಕ್ಯಾರೆಟು, ಬೀಟ್ರೂಟ್ನ ತುರಿದು ಬಿಟ್ಟು ರೆಸಿಪಿಗಳನ್ನ ಮಾಡುವಂಥದ್ದು ನೀವು ಮಾಡಿಕೊಡಿ. ಇಲ್ಲ ಮಕ್ಕಳಿಗೂ ಅದರಲ್ಲಿ ಒಂದು ಉತ್ಸಾಹ ಬರೋ ಹಾಗೆ ನೀವು ಅವ್ರಿಗೆ ಹೇಳ್ಕೊಡಿ, ನೀವು ಮಾಡಿ ತಿನ್ನಿ ಅನ್ನೋದನ್ನ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ಕೊಡಿ ಅಂತ ಹೇಳೋದನ್ನ ಅಪ್ಪ ಅಮ್ಮ ಖಂಡಿತ ಮಾಡಬೇಕು. ಸೊ ನಿನ್ನೆ ಇನ್ಸಿಡೆಂಟ್ ನಡೆದಿರುವಂಥದ್ದು ಇದು. ಒಂದು ಅಪ್ಪ ಬಂದ್ಬಿಟ್ಟು, ನನ್ನ ಮಗಳು ಫ್ರೂಟ್ಸ್ ತಿನ್ನಲ್ಲ, ವೆಜಿಟೇಬಲ್ಸ್ ತಿನ್ನಲ್ಲ, ಏನು ಹೇಳಿದ್ರು ಕೇಳಲ್ಲ, ಆಚೆ ಕಡೆ ಫುಡ್ ಜಾಸ್ತಿ ತಿಂತಾಳೆ, ಹೊಟ್ಟೆ ನೋವು ಬರುತ್ತೆ,
ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಬರ್ತಾರೆ ಡ್ರಿಪ್ಸ್ ಹಾಕಿಸ್ಕೋತಾರೆ ಹೋಗ್ತಾರೆ, ಇದೇ ಆಗೋಗಿದೆ ಅವ್ರದ್ದು ಪಾಪ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಯಾರ್ಯಾರ ಮಕ್ಕಳು ಫ್ರೂಟ್ಸ್ ತಿಂತಾ ಇಲ್ವೋ ಅಂಥವ್ರಿಗೆ ಈ ವಿಡಿಯೋ. ದಯವಿಟ್ಟು ಬೇಜಾರು ಮಾತ್ರ ಮಾಡ್ಕೊಬೇಡಿ, ಏನಾದರೂ ತಪ್ಪಾಗಿ ಮಾತಾಡಿದ್ದಲ್ಲಿ ಕ್ಷಮಿಸಿ. ಮತ್ತು ನಾನು ಕೆಲವೊಂದು HPV ವ್ಯಾಕ್ಸಿನ್ಸ್ ಬಗ್ಗೆ, ಶುಗರ್ ಬಗ್ಗೆ, ಮನೇಲಿ ಮಾಡ್ಕೊಳ್ಳೋ ಅಂಥದ್ದು ಏನು ಮಾಡ್ಕೋಬೋದು ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ನಂದು ವಿಡಿಯೋದಲ್ಲಿ ನಾನು ಹಳೆ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಮೇನ್ಲಿ ಆಗಿ ಕ್ಯಾನ್ಸರ್ ಪೇಷಂಟ್ಗೆ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ದಯವಿಟ್ಟು ಆ ವಿಡಿಯೋ ನೋಡಿ ನೀವು ಕೂಡ ಅಪ್ಡೇಟ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.